ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಂದು 21 ದಿನದ ಪೂಜಾದ ಕಡೆ ದಿನ ಐತ್ರಿ. ಈಗ ಆಲ್ರೆಡಿ 21 ದಿನದ ಹಿಂದೆ ನಾನು ಒಂದು ವಿಡಿಯೋ ಬಿಟ್ಟಿದ್ದೆ ನೋಡ್ಬೋದ್ರಿ. ಇದು ನಂದು ಫಸ್ಟ್ ಮಿನಿ ವ್ಲಾಗ್ ಐತ್ರಿ. ಈ ರೀತಿಯಾಗಿ ಮಾಡ್ತಾ ಇರೋದು ನೋಡ್ರಿ. 4:15 ಅಂತಂದ್ರೆ ಬಡ ಬಡ ಎದ್ದು ಕಸ ನೆಲ ಹೊರಗಿನ ವಾತಾವರಣ ಹೆಂಗೈತೆ ನೋಡ್ರಿ. ಸೊ ರಂಗೋಲಿ ಎಲ್ಲ ಮುಗಿಸ್ಕೊಂಡೆ ರೀ. ಈ ವೃತ್ತದ ಬಗ್ಗೆ ನಿಮಗೆ ಏನರ ಇನ್ಫಾರ್ಮೇಷನ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ. ಸೊ ಮೊದಲು ಮನೆ ದೇವ್ರ ಪೂಜೆ ಮಾಡ್ಕೊಂಡಿರಿ. ಮಾಡಿಕೊಂಡು ಅದಾದಮೇಲೆ ಗಣಪತಿ ಪೂಜೆ ಮುಗಿಸ್ಕೊಂಡಿರಿ. ಗಣಪತಿ ಪೂಜೆ ಮುಗಿಸ್ಕೊಂಡ್ಮೇಲೆ ಇನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕಾಗಿತ್ತು ರೀ. ಹಂಗೆ ಒಂದು ಸ್ವಲ್ಪ ಹೊರಗಡೆ ಬಂದು ನೋಡಿದ್ನಿ ರೀ. ವಾತಾವರಣ ಭಾಳ ಚಂದ ಇತ್ತು ರೀ. ಸೊ ಇಷ್ಟ ಭಾಳ ಆಕೈತೆ ರೀ. ನೋಡಿರಿ ಈಗ 6 ಗಂಟೆ ಆಗೈತೆ ರೀ. ಎಷ್ಟು ಚಂದ ಐತಿ, ಭಾಳ ಖುಷಿ ಅನ್ನಿಸ್ತೈತೆ ರೀ. ಸೊ ನೆಕ್ಸ್ಟ್ ಏನು ಮಾಡ್ಕೊಂಡೆ ಅಂದ್ರೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ ರೀ. ಮೋದಕ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ನಿ ರೀ. ಇಲ್ಲಿ ನೈವೇದ್ಯ ಅಂದ್ರೆ ಮೋದಕನ ಮಾಡೋದಿರ್ತೈತೆ ರೀ. ಅದಕ್ಕೆ ಮೋದಕ ರೆಡಿ ಮಾಡ್ಕೊಳಕತ್ತೆ. ಹಿಟ್ಟು ನಾದಿಟ್ಕೊಂಡಿದ್ದೆ, ಕೊಬ್ಬರಿ ಸುಸ್ಲನೂ ಮಾಡಿಕೊಂಡು ನಾನು ಎಣ್ಣೆಗೆ ಕರಿಯೋದಿಲ್ಲ ರೀ. ನಾನು ಹಂಗೆ ಕುದಿ ನೀರೊಳಗೆ ಬೇಯಿಸ್ತೇನೆ ರೀ. ನನಗೆ ಅವು ಭಾಳ ಇಷ್ಟ ಆಗ್ತಾವೆ ರೀ. ಹೀಗಾಗಿ ನಾ ಹಂಗೆ ಮಾಡ್ಕೋತೇನೆ ರೀ. ಇದ್ರದ್ದು ರೆಸಿಪಿನೂ ನಾನು ಬಿಡ್ತೇನೆ ರೀ. ವಿಡಿಯೋ ಬಿಡ್ತೇನಂತ ಸೇರಿ ಭಾಳ ಅಗದಿ ಸನೇದ್ರಾಗ ಬಿಡ್ತೇನಂತ ರೀ. ಟೇಸ್ಟ್ ನೋಡೋರಂತ್ರಿ ಹೆಂಗೆ ಆಗ್ತೈತೆ ಅಂಥೇಳಿ. ನಂದು ಅಷ್ಟೇನು ಶೇಪ್ ಬರೋದಿಲ್ಲ ರೀ. ಆದರೆ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಆಗಿರ್ತೈತೆ ರೀ. ಭಾಳ ಲೈಕ್ ಮಾಡ್ತಾರೆ ನಮ್ಮ ಮನ್ಯಾಗ ಎಲ್ಲರೂ. ಸೊ ಈ ರೀತಿಯಾಗಿ ನಾ ಮಾಡ್ಕೊಂಡು ಮೋದಕ ರೆಡಿ ಮಾಡ್ಕೊಂಡಿರಿ. ಮೋದಕ ಮಾಡ್ಕೊಂಡ್ಮೇಲೆ ಮೋದಕ ನೈವೇದ್ಯ ಮಾಡಿದ್ನಿ ರೀ. ಮೋದಕ ನೈವೇದ್ಯ ಆದಮೇಲೆ ಏನಾತಪ್ಪ ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ಉಳಿತ್ರಿಪ್ಪ ಇದಕ್ಕೆ ಮೋದಕಕ್ಕೆ ನಾದಿದ್ದು. ಅದನ್ನು ತೊಗೊಂಡು ಎಲೆ ಲಟ್ಟಿಸ್ಕೊಂಡಿರಿ. ಎಲೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ರೀ. ನೋಡಿರಿ ಬಾಣಂತನದಾಗ ಕೊಡ್ತಾರೆ ನೋಡ್ರಿ ಎಲೆ ಅಂತಂದ್ರೆ ನಮ್ಗೆ ಕುದಿಸಿದ ಎಲೆ ಅಂತ ಹೇಳ್ತಾರೆ ರೀ. ಹೆಸರದು ಬೇರೆ ಬೇರೆ ಇರ್ಬೇಕು ರೀ. ನಮ್ಮ ಮನ್ಯಾಗ ನಮ್ಗೆ ಕುದಿಸಿದ ಎಲೆ ಅಂತ ಹೇಳ್ತಾರೆ ರೀ ಅವನ್ನ. ಏನಿಲ್ಲ ರೀ, ಚಪಾತಿ ಹಿಟ್ಟು ತುಪ್ಪದ ಹಿಟ್ಟ ರೀ. ನಾದ್ಕೊಂಡು ಚಪಾತಿ ಹಿಟ್ಟು ರೀ, ತುಪ್ಪ ಹಚ್ಚಿ ಲಟ್ಟಿಸ್ಕೊಂಬಿಡೋದು ರೀ. ಬಾಣಂತರಿಗೆ ತುಪ್ಪ ಹಚ್ಚಿ ಲಟ್ಟಿಸ್ಬೇಕು ರೀ. ನಾವೆಲ್ಲ ಎಣ್ಣೆ ಹಚ್ಚಿ ಲಟ್ಟಿಸ್ಕೊತೀವಿ ರೀ. ಎಣ್ಣೆ ಹಚ್ಚಿ ಲಟ್ಟಿಸ್ಕೊತೀವಿ ರೀ. ಸೊ ಏನು ಮಾಡೋದು ರೀ, ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡು ಅದನ್ನು ಬಡ ಬಡ ಕುದಿ ನೀರೊಳಗೆ ಕುದಿಸ್ಕೊಂಬಿಡೋದು ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕ್ಕಾವ ರೀ. ಇದ್ರ ಜೋಡಿ ಮೆಂತ್ಯದ ಹಿಂಡಿ ಮತ್ತು ಒಣ ಕೊಬ್ಬರಿ ಖಾರ ನೋಡ್ಬೇಕು ರೀ. ಸೊ ಭಾಳ ಟೇಸ್ಟ್ ಆಕೈತೆ ರೀ. ಚಲೋ ಅನ್ನಿಸ್ತು. ಆ್ಯಕ್ಚುಲಿ ನಮ್ಮ ಮನ್ಯಾಗ ನಾನೇ ಒಬ್ಬಾಕಿ ತಿನ್ನಾಕ ರೀ. ಬಟ್ ಇವತ್ತು ನನ್ನ ಮಗುಗೂ ಕೊಟ್ಟೆ ರೀ. ನನ್ನ ಮಗಗೆ ಇಷ್ಟ ಆಗಂಗಿಲ್ಲ ರೀ ಅಷ್ಟೇನು. ಆದರೂ ಇಷ್ಟಪಟ್ಟು ತಿಂದಾರ. ಏನೋ ಅವ್ನ್ಗೆ ಲೈಕ್ ಆತು. ನಾ ಏನು ಮಾಡಿದ್ನಿ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರಿ ಇದು ಶೇಂಗಾ ಚಟ್ನಿ ಹಚ್ಚಿ ಕೊಟ್ನಿ ರೀ. ಇದ್ರದ್ದು ರೆಸಿಪಿ ಗ್ರೂಪ್ ಒಳಗೆ ಬಿಟ್ಟಿದೆ, ರೆಸಿಪಿ ಬಿಟ್ಟಿದ್ದೇನೆ ನೋಡಿರಿ ಇದ್ರದ್ದು. ಸೊ ಚೆಕ್ ಮಾಡಿರಿ ಒಮ್ಮೆ ವಿಡಿಯೋ. ಡಿಟೇಲ್ಡ್ ರೆಸಿಪಿ ಬೇಕಂದ್ರೆ ಹೇಳ್ರಿ. ಸೊ ಇವತ್ತು ಬರೀ ನಂದು ಇದೇ ಕೆಲಸ ಆತು ರೀ. ಇದ್ರ ಜೊತೆಗೆ ನನ್ನ ಮಿನಿ ವ್ಲಾಗ್ನ ಮುಗಿಸ್ತೀನಿ ರೀ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ಮತ್ತು ನಾಳೆ ಹೊಸ ಮಿನಿ ವ್ಲಾಗ್ ಜೊತೆ ನಾ ಭೇಟಿ ಆಗ್ತೀನಿ ರೀ. ಥ್ಯಾಂಕ್ ಯು.